ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಯಾರೋ ಬರ್ತಿರೋ ಹಾಗಿದೆ. ಅಪ್ಪ ದಯವಿಟ್ಟು ನೀವು ಹೊರಡಿ ಅಪ್ಪ. ಇಂದುವಾರೇ ವ್ರತಂ ಸ್ಥಿತ್ವಾ ನಿರಾಹಾರೋ ಮಹೇಶ್ವರ. ಅಖಂಡ ಬಿಲ್ವಪತ್ರಂಚ ಆಯುತಂ ಶಿವಪೂಜನಂ ಕೃತಂ ನಾಮ ಸಹಸ್ರೇಣ ಏಕಬಿಲ್ವಂ ಶಿವಾರ್ಪಣಂ. ಉಮಯಾ ಸಹ ದೇವೇಶ ನಂದಿವಾಹನಮೇವ ಚ ಭಸ್ಮಲೇಪನ ಸರ್ವಾಂಗಂ ಏಕಬಿಲ್ವಂ ಶಿವಾರ್ಪಣಂ. ಸಾಲಗ್ರಾಮೇಷು ವಿಪ್ರಾಣಾಂ ತಟಾಕಂ ದಶಕೂಪಯೋಃ ಯಜ್ಞಕೋಟಿಸಹಸ್ರಸ್ಯ ಏಕಬಿಲ್ವಂ ಶಿವಾರ್ಪಣಂ. ದಂತಿಕೋಟಿಸಹಸ್ರೇಷು ಅಶ್ವಮೇಧಶತಕ್ರತೌ ಕೋಟಿಕನ್ಯಾ ಮಹಾದಾನಂ ಏಕಬಿಲ್ವಂ ಶಿವಾರ್ಪಣಂ. ಬಿಲ್ವಾನಾಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಸಹಸ್ರವೇದ ಪಾಠೇಷು ಬ್ರಹ್ಮಸ್ಥಾಪನಮುಚ್ಯತೆ ಅನೇಕ ವ್ರತಕೋಟೀನಾಂ ಏಕಬಿಲ್ವಂ ಶಿವಾರ್ಪಣಂ. पूजावसान समये दशवक्त्रगीतं यः शम्भुपूजनमिदं पठति प्रदोषे. प्रभुं प्राणनाथं विभुं विश्वनाथं जगन्नाथनाथं सदानन्दभाजं भवद्भव्यभूतेश्वरं भूतनाथं शिवं शङ्करं शम्भुमीशानमीडे.
नमो भूतनाथं नमो देवदेवं नमः कालकालं नमो दिव्यतेजं नमः कामभस्मं नमः शान्तशीलं भजे पार्वती वल्लभं नीलकण्ठ. ಎಲ್ಲಿಗೆ ಓಡೋಗ್ತಿದ್ರಾ? ಬಿಟ್ಬಿಡ್ರಪ್ಪ ನಮ್ಮನ್ನ, ಬಡಪಾಯಿಗಳು ನಾವು. ಎಲ್ಲಿಗೆ ಹೋಗ್ತೀರಂತ ಬೊಗಳ್ರಲ್ಲಿ? ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ದೇವಸ್ಥಾನಕ್ಕೆ ಯಾರು ಪ್ರವೇಶ ಇಲ್ಲ, ನಡಿ ಇಲ್ಲಿಂದ. ಯಾಕೆ ಪ್ರವೇಶ ಇಲ್ಲ? ನಿಮಗೆ ಯಾಕೆ ಅದೆಲ್ಲ? ಅಮ್ಮನವ್ರ ಅಪ್ಪನೇ ಆಗಿದೆ. ಆ ಕಡೆ ರಸ್ತೆ ಮುಚ್ಚಿದೀವಿ, ನಡೀರಿ ಇಲ್ಲಿಂದ. ಶಿವರುದ್ರಪ್ಪನವರೇ ನಮ್ಮನ್ನು ಕಳಿಸ್ಕೊಟ್ಟಿರೋದು ದೇವಸ್ಥಾನಕ್ಕೆ ಹೋಗಿ ಕನಕಾಂಬರಿ ಅಮ್ಮವ್ರನ್ನ ನೋಡ್ಕೊಂಡು ಬಾ ಅಂತ. ರುದ್ರಪ್ಪ ಹೇಳೋದಷ್ಟೇ, ಅವ್ರ ಅಪ್ಪ ಹೇಳೋದಷ್ಟೇ, ಗುಡಿ ಪ್ರವೇಶ ಇಲ್ಲ. ಇಲ್ಲಿ ನೋಡಿ, ಇದರಲ್ಲಿ ವಿಗ್ರಹ ಇದೆ. ವಿಗ್ರಹ ಸಿಕ್ಕಿದ್ಮೇಲೆ ತಲುಪಿಸ್ಬೇಕು ಅಂತ ಕನಕಾಂಬರಿ ಅಮ್ಮವರೇ ಹೇಳಿದ್ದಾರೆ. ಅದಕ್ಕೆ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದೀವಿ. ಅವರೇ ಹೇಳಿದ್ರಾ? ಹೌದು, ನಾನು ರುದ್ರಪ್ಪನವ್ರ ಮನೇಲಿ ಇರ್ತೀನಲ್ಲ, ನೀವು ನೋಡಿದ್ದೀರಲ್ಲ. ಸರಿ, ಅಮ್ಮನವ್ರು ಕೇಳ್ಕೊಬಿಡ್ತೀನಿ, ಇಲ್ಲೇ ರೀ. ओङ्कारबिन्दु संयुक्तं नित्यं ध्यायन्ति योगिनः कामदं मोक्षदं तस्मादोङ्काराय नमो नमः. ओङ्कारबिन्दु संयुक्तं नित्यं ध्यायन्ति योगिनः कामदं मोक्षदं तस्मादोङ्काराय नमो नमः. ओङ्काराय नमो नमः. नमन्ति मुनयः सर्वे नमन्त्यप्सरसाङ्गणाः नराणामादिदेवानां नकाराय नमो नमः. नकाराय नमो नमः. ॐ मं महत्तत्त्वं महादेवप्रियं ज्ञानप्रदं परं महापापहरं तस्मात् मकाराय नमो नमः. मकाराय नमो नमः. ॐ शिं शिवं शान्तं शिवाकारं शिवानुग्रहकारणम्. ಅಪ್ಪ ನೋಡ್ತಾ ಇರಿ, ಇವಾಗ ಕನಕಾಂಬರಿ ದೇವಿಯವ್ರಿಗೆ ವಿಗ್ರಹ ನಮ್ಮ ಹತ್ರ ಇದೆ ಅಂತ ಹೇಳಿ ಕಳಿಸಿದೀವಲ್ಲ, ಅವಳು ನಮ್ಮ ದೇವಸ್ಥಾನಕ್ಕೆ ಕರ್ಸ್ಕೊಂತಾಳೆ. ಸುಂದ್ರಮ್ಮ ಅಂದರೆ ಬಾಯ್ ಬಿಡೋ ಚಾತಿ ಅವಳು. ದಕ್ಷಿಣನಾಥನ್ ಗುಡಿಲಿ ಸುಂದ್ರಮ್ಮ ನೆಟ್ಟು ಇವತ್ತು ಪೂಜೆ ಮಾಡ್ತೀವಿ. ಅನ್ನೋ ಸಂಕಲ್ಪ ಇವತ್ತು ನೆರವೇರತ್ತೆ. ಪೂಜೆ ನಿಲ್ಸಿ ಹೊರಗ್ ಬಾ. ನೀನ್ ಪೂಜೆ ಮಾಡಬೇಕಾದ ವಿಗ್ರಹ ಅದಲ್ಲ, ಪೂಜೆ ನೆರವೇರಿಸಬೇಕಾದ ವಿಗ್ರಹ ಬೇರೆನೇ ಇದೆ. ಏನ್ ಬೊಗಳ್ತಾ ಇದ್ದ ಕಡ್ಕಿ? ಅಮ್ಮನವ್ರೆ, ಯಾಕೋ ಬಂದೆ ಇಲ್ಲಿಗೆ? ಯಾರು ಬರಬಾರ್ದು ಅಂತ ಹೇಳಿರ್ಲಿಲ್ವಾ? ಶಿರೋದ ಕಡೆ ಬಂದಿರುತ್ತೆ, ವಿಗ್ರಹ ಸಿಗಂತೆ, ಕಳ್ಸ್ಕೊಡ್ಲಾ? ವಿಗ್ರಹ? ಹಾಗಾದ್ರೆ ಇಲ್ಲಿರೋ ವಿಗ್ರಹ ಯಾವುದು? ಇದು ಮಾರಿಗುಡಿ ಕೈಲಿದ್ದ ವಿಗ್ರಹ ಅಲ್ವಾ? ರುದ್ರಪ್ಪನವ್ರ ಮನೆಯಲ್ಲಿದ್ದ ವಿಗ್ರಹನೇ ಮಾರಿಗುಡಿ ಕೈಲಿದ್ದಿದ್ದು ಅಂತ ಹೇಳಿ ನಿನ್ನ ತಾಯಿ ಹೇಳಿದ್ದು ಅಂತ ನೀನು ಹೇಳಿದೆ ಅಲ್ವಾ? ಹೌದು ವಿರೂಪಾಕ್ಷ, ಆ ಮಾರಿಗುಡಿ ತಂದ ವಿಗ್ರಹ ಆ ಶಿವರುದ್ರಪ್ಪನ ಮನೆಯಲ್ಲಿದ್ದಿದ್ದೆ. ನೀನ್ ಹುಡುಗಾಟ ಆಡ್ತೀರಾ? ಇನ್ನೊಂದು ವಿಗ್ರಹ ಬರಕ್ಕೆ ಹೆಂಗ್ ಸಾಧ್ಯ? ಒಂದ್ ವೇಳೆ ನಾವು ಪೂಜೆ ಮಾಡ್ತಾರ ವಿಗ್ರಹ ಬೇರೆ ಆದ್ರೆ ನಾವು ಮಾಡೋ ಪೂಜೆಗೆ ಪ್ರತಿಫಲನೇ ಸಿಕ್ಕಲ್ಲ. ಕನಕಾಂಬರಿ ದೇವಿಯವರೇ, ನೀವು ಯಾಕೆ ಬುದ್ಧಿ ಚಂಚಲ ಮಾಡ್ಕೊಳ್ತಾ ಇದ್ದೀರಿ? ಇದು ನಮ್ಮ ತಪ್ಪಲ್ಲ, ನಿಮ್ಮ ಎದುರಾಳಿ ರುದ್ರಪ್ಪ ಇದ್ದಾನಲ್ಲ ಅವನ ಸಂಚು ಇದಲ್ಲ. ಅವನನ್ನು ಬಿಟ್ಟು ನೀವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅವನಿಗೆ ಗೊತ್ತಾಗಿ
ದಿಕ್ ತಪ್ಪಿಸೋದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ರು. ಅದಕ್ಕೆಲ್ಲ ತಲೆ ಕೊಡೋದು ಬೇಡ. ಬನ್ನಿ ಪೂಜೆ ಶುರು ಮಾಡೋಣ. ಹೌದು ವಿರೂಪಾಕ್ಷ, ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ. ನೀನಿನ್ನು ಪೂಜೆ ಮುಂದುವರ್ಸು. ಹೇಳಿದ್ದಾಯ್ತಲ್ಲ, ನೀನು ಹೊರಡು. ಅವ್ರಿಗೆ ವಿಗ್ರಹ ಬೇಡ ಅಂತ ಹೇಳು. ನಿಂತ್ಕೊಳ್ಳೋ. ವಿಗ್ರಹ ಹಿಡ್ಕೊಂಡ್ ಬಂದಿರೋರು ಯಾರು? ಜಾಜಿ. ಅಸಲಿಗೆ ಮೊದಲು ಆ ವಿಗ್ರಹ ತಂದವಳೆ ಜಾಜಿ. ಈಗ ಅವಳೆ ತಗೊಂಡ್ಬಂದವಳೆ ಅಂದ್ರೆ ಅದೇ ನಿಜವಾದ ವಿಗ್ರಹ ಆಗಿರ್ಬೇಕು. ಅವಳು ನೋಡ್ಲಿಕ್ ಬಿಡು, ವಿಗ್ರಹ ತಗೊಂಬರಕ್ ಕೇಳು. ಪ್ರತಿ ಬಾರಿ ಹೀಗೆ ಆಗುತ್ತೆ. ಏನೆಲ್ಲ ಸರೋಯ್ತು, ವಿಗ್ರಹ ನಮ್ ಕೈ ಸೇರುತ್ತೆ ಅನ್ನಬೇಕಾದ್ರೆ ಏನಾದ್ರೂ ಒಂದು ಅಡಚಣೆ. ಕನಕಾಂಬರಿ ದೇವಿಯವರೇ, ಈಗ ತರಲೆ ಮಾಡ್ಕೊಳ್ಳೋದು ಬೇಡ. ವಿಗ್ರಹ ಸಿಕ್ಕಿದೆ. ಇನ್ಯಾವುದೋ ವಿಗ್ರಹ ಸಿಕ್ತು ಅಂತ ಪೂಜೆ ಮಾಡೋದ್ರ ಬದಲು ಈಗ ಸಿಕ್ಕಿರೋ ವಿಗ್ರಹಕ್ಕೆ ನಾವು ಪೂಜೆ ಮಾಡೋಣ. ಕೊನೆಗಳಿಗೆ ಇಲ್ಲಿ ಬದಲಾಯಿಸೋದು ಬೇಡ. ಇದೇ ಅಸಲಿ ವಿಗ್ರಹ. ಈ ವಿಗ್ರಹನೇ ಶಿವನ ನೆತ್ತಿಯ ಮೇಲಿಟ್ಟು ಪೂಜೆ ಮುಗಿಸ್ತೀನಿ. ಪೂಜೆ ಮುಗಿದ ಮೇಲೆ ವಿಗ್ರಹ ನಮ್ಮ ಕೈ ಕೊಡಿ. ನಿಮ್ಮ ಪೂಜೆಗಿಂತ ನನ್ನ ಪೂಜೆ ದೊಡ್ಡದು. ಸಾಧ್ಯ ಇಲ್ಲ ಐನೋರೆ. ಆ ವಿಗ್ರಹ ಏನಾದ್ರು ನಕಲಿ ಆದ್ರೆ ನನ್ನ ಕೆಲಸ ಆಗಲ್ಲ. ವಿಗ್ರಹ ಅಸಲಿನೋ ನಕಲಿನೋ ಅಂತ ಹೇಗೆ ಗುರ್ತಿಡಿತೀರಾ? ಹೇಗೆ ಹೇಳ್ತೀರಿ ನೀವು ಇದೇ ಅಸಲಿ ಇರ್ಬೋದು? ವಿಗ್ರಹ ಅಸಲಿ ಆದ್ರೆ ಮಾತ್ರ ಶಿವಲಿಂಗದ ನೆತ್ತಿ ಮೇಲೆ ನಿಲ್ಲೋದು. ವಿಗ್ರಹ ನಕಲಿ ಆಗಿ ಅಳತೆ ಹೆಚ್ಚು ಕಮ್ಮಿ ಆದ್ರೆ ನಿಲ್ಲದಿಲ್ಲ, ಬಿದ್ದೋಯ್ತದೆ. ಸರಿ, ಈ ವಿಗ್ರಹನ ಶಿವಲಿಂಗದ ನೆತ್ತಿ ಮೇಲೆ ಇಟ್ಟು ನೋಡೋಣ ಏನಾಗುತ್ತೆ. ಏನಂತೆ? ನೀವು ವಿಗ್ರಹ ತಗೊಂಡು ಹೋಗ್ಬೇಕಂತೆ. ನಾನು ಆಗ್ಲೇ ಹೇಳಿದೆ, ಅಮ್ಮನವರೇ ನಮ್ಮನ್ನು ಕಳಿಸ್ತಿರೋದು ಅಂತ. ನಿಮಗೆ ಶಂಕದಿಂದ ಬಂದ್ರೇನೆ ತೀರ್ಥ. ಜಾಜಿ ಹೊಡೋಣ ಬಾ. ನನಗೆ ಯಾಕೋ ಅನುಮಾನ ಐನೋರೆ, ಜಾಜಿ ಹತ್ರ ಇರೋ ವಿಗ್ರಹನೇ ಅಸಲಿ ಅನಿಸ್ತೈತೆ. ಅದು ಬಂದ್ಬಿಡ್ಲಿ ನೋಡೋಣ. ಮಂಡಾಟ ಮಾಡಬೇಡಿ ಕನಕಾಂಬರಿಯವರೇ. ನಿಮಗೆ ಕಚ್ಚಿತ್ ಹೊನ್ನು ಹಾಗೂ ನೀತಿಯ ಚಿಂತೆ, ನಮಗೆ ಅಲೌಕಿಕ ಶಕ್ತಿ ಸಾಧನೆಗಳ ಚಿಂತೆ. ಶ್ರೀಚಕ್ರಕ್ಕೋಸ್ಕರ ಜನ್ಮ ಜನ್ಮಾಂತರದಿಂದ ಕಾಯ್ತಾ ಇದೀವಿ, ತಪಸ್ಸು ಮಾಡಿದೀವಿ ನಾವು. ಅರ್ಥ ಮಾಡ್ಕೊಳ್ಳಿ. ಅಷ್ಟು ಕಾದವರು ಇನ್ನೊಂದು ಗಳಿಗೆ ಕಾಯಕ್ಕಾಗಲ್ವಾ? ಜಾಜಿ ಇಲ್ಲಿಗೆ ಬರ್ತಿರುವಾಗ ನಾನು ಇಲ್ಲಿರೋದು ಸರಿಯಲ್ಲ. ನಾನು ದೂರದಲ್ಲಿರ್ತೀನಿ. ಜಾಜಿ, ನಾನು ನಿಂದಾರಿನೇ ಕಾಯ್ತಾ ಇದ್ದೆ. ವಿಗ್ರಹ ತಂದು ಒಳ್ಳೆ ಕೆಲಸ ಮಾಡಿದೆ. ಶಿವರುದ್ರ ಕೊಟ್ಟ ಕೆಲಸನ್ನ ಅದು ಅದು ಧೈರ್ಯವಾಗಿ ಹೇಳು, ಅವನೇ ಕಳ್ಸನ್ನ? ಇಲ್ಲ, ಶಿವರುದ್ರಪ್ಪನವ್ರು ಕಳಿಸ್ಲಿಲ್ಲ ನನ್ನನ್ನು. ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ಬಂದೆ. ಯಾಕೆ? ಅವನೇನಾದ್ರೂ ತೊಂದರೆ ಕೊಟ್ಟ ನಿನಗೆ? ಕೊಟ್ಟಿದ್ರೆ ಹೇಳು, ಮುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅವನ್ನ. ನೀನಿಲ್ಲಿ ನಿಶ್ಚಿಂತೆಯಿಂದ ಇರಬಹುದು. ಇದು ಕನಕಾಂಬರಿ ಕೋಟೆ. ಯಾವ ಶಿವರುದ್ರನು ಏನೂ ಮಾಡೋಕ್ಕಾಗಲ್ಲ ನಿನ್ನ. ನಾನು ಒಂದು ಮಾತು ಹೇಳಿದ್ರೆ ಸಾಕು, ಆ ಶಿವರುದ್ರನ್ನ ನಮ್ಮ ಆಳುಗಳು ನೋಡ್ಕೊತಾರೆ. ಇಲ್ಲ, ಹಾಗೆಲ್ಲ ಏನು ಮಾಡೋದು ಬೇಡ. ಸರಿ ಬಿಡು, ಇವಾಗ ವಿಗ್ರಹ ಕೊಡು.
ಇಲ್ಲ, ನಾನು ಕೊಡೋದಿಲ್ಲ. ಕೊಡೆ ಚಿನ್ನ. ನಾನು ಅರಿಹಂತಪುರಕ್ಕೆ ಬಂದಿದ್ದೆ ಸುಂದ್ರಮ್ಮನ ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸೋದಕ್ಕೆ ಅಂತ. ದಯವಿಟ್ಟು ನನಗದೊಂದು ಅವಕಾಶ ಮಾಡಿಕೊಡಿ. ಆಮೇಲೆ ನಾನು ಇಲ್ಲಿರೋದಿಲ್ಲ, ಚಕ್ರಪುರಿಗೆ ಹೊರಟ್ಬಿಡ್ತೀನಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಾವು ಅದನ್ನೇ ಮಾಡಬೇಕಾಗಿರೋದು. ಕೊಡೆ ಚಿನ್ನ. ಶಾಸ್ತ್ರಿಗಳೇ, ನೀವಾದ್ರೂ ಇವ್ರಿಗೆ ಹೇಳಿ. ನೀವು ನಾವು ಒಂದೇ ಊರ್ನವ್ರಲ್ವಾ? ನಮ್ಮ ಸುಂದ್ರಮ್ಮನ ದೇವಸ್ಥಾನದ ಮುಖ್ಯಸ್ಥರು ನೀವು. ನಾನು ಈ ಪೂಜೆ ಮಾಡಿಸ್ಲೇಬೇಕು. ಅದನ್ನ ಇವ್ರಿಗೆ ಹೇಳಿ ಅರ್ಥ ಮಾಡಿಸಿ. ಇವ್ರು ನನಗೆ ಹೆಜ್ಜೆ ಹೆಜ್ಜೆಗೂ ಅಡ್ಡವಾಗಿ ನಿಂತಿದ್ದಾರೆ. ದಯವಿಟ್ಟು ಇದೊಂದು ಸಹಾಯ ಮಾಡಿಕೊಡಿ. ಕೊಟ್ಟು ಬಿಡಮ್ಮ, ಪೂಜೆ ಆದ್ಮೇಲೆ ಅವ್ರು ನಮಗೆ ತಾನೇ ವಾಪಸ್ ಕೊಡ್ತಾರೆ. ಯಾಕೆ ನಿನಗೆ ಇಷ್ಟೊಂದು ಹಠ? ಅಂದಹಾಗೆ ಈ ವಿಗ್ರಹ ಎಲ್ಲಿ ಸಿಕ್ತು ನಿನಗೆ? ಇದು ಚಕ್ರಪುರಿಲ್ ನಾನು ನೀರಿಗೆ ಎಸೆದ ವಿಗ್ರಹ. ಇಷ್ಟು ದಿನ ಅದನ್ನ ದೇವಿಕಾ ಇಟ್ಕೊಂಡಿದ್ಲು, ಈಗಷ್ಟೇ ಕೊಟ್ಲು. ಅಂತೂ ಸುಂದ್ರಮ್ಮ ಸಿಕ್ಕಿದ್ಲಲ್ಲ, ದಕ್ಷಿಣನಾಥನ ಹತ್ರ ಇಟ್ಟು ಪೂಜೆ ಮಾಡಿಸ್ಬೋದು ಅಂತ ಇಲ್ಲಿಗೆ ತಗೊಂಡು ಬಂದೆ. ಆದರೆ ಇಲ್ಲಿ ನೋಡಿದ್ರೆ ನೀನು ಯಾತಕ್ಕಾದ್ರೂ ತಂದಿರು, ಅದು ನನಗೆ ಸಂಬಂಧ ಪಡೆದೇ ಇರೋ ವಿಷಯ. ಇವಾಗ ನನಗೆ ಈ ವಿಗ್ರಹ ಬೇಕು, ನೀನು ಕೊಡ್ತೀಯ ಅಷ್ಟೇ. ಕೊಡಲೇ. ಇಲ್ಲ, ನಾನು ಕೊಡೋದಿಲ್ಲ. ರಾಜೇಶ, ತಗೊಂಬಾರ ಮಚ್ಚು. ಏನಾಯ್ತು? ಜಾಜಿ, ಏನಿದು? ನನಗೆ ಗೊತ್ತಿಲ್ಲ, ನಾನು ಒಂದೇ ತಂದಿದ್ದು. ಹಂಗಾದ್ರೆ ಇದೆಂಗ್ ಉಟ್ಕೊಂತು? ನನಗೇನು ಗೊತ್ತಾಗ್ತಿಲ್ಲ. ಎರಡೂ ಒಂದೇ ಥರ ಇದೆ. ಎರಡು ಸುಂದ್ರಮ್ಮನೇ. ನೀನು ಆಟ ಆಡ್ತಾ ಇದೆಯಾ? ಅದು ಸುಂದ್ರಮ್ಮ ಅಂತ್ಯ, ಇದು ಸುಂದ್ರಮ್ಮ ಅಂತ್ಯ. ನಿಜವಾದ ವಿಗ್ರಹ ಯಾವುದು? ಐನೋರೆ, ನಾವು ಆವಾಗಲೇ ಅನ್ಕೊಂಡಂಗೆ ಒಂದಾದ್ಮೇಲೆ ಒಂದು ವಿಗ್ರಹನ ಶಿವಲಿಂಗದ ನೆತ್ತಿ ಮೇಲೆ ಮಡಗಿ, ಆವಾಗ ಅಸಲಿ ವಿಗ್ರಹ ಯಾವುದು ಅಂತ ಗೊತ್ತಾಯ್ತದೆ. ಕನಕಾಂಬರಿ ದೇವಿ ಅವರೇ, ಭದ್ರಾಕಾರ ಸಮುದ್ರ ಪಾರ ಹಿಮಾದ್ರಿಕ್ರೋತ್ಪಲ ರುದ್ರ ರೌದ್ರಾನಂದ ಹರಿದ್ರ ಗಾತ್ರ ನಿಯುಕ್ತಾನಂದಿತ ರುದ್ರ ಗುರುಪುತ್ರ ಕೃತ ದಿಗ್ದಿಕ್ತಿ ಕೃತ ವಿದ್ಯುಚ್ಚಾಲನ ರುದ್ರ ಕೃತ 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 ಶುಭಕ್ರತು ಕೃತ ರಕ್ಷಾ ದೀಕ್ಷಿತ ರುದ್ರ. ಯಾಕೆ ಬಂದ್ರಿ ಶಿವರುದ್ರ ಅವ್ರೆ? ನಿಮ್ಮನ್ನ ಯಾರು ಒಳಗೆ ಬಿಟ್ಟಿದ್ದು? ನನ್ನನ್ನು ಯಾರು ಒಳಗಡೆ ಬಿಡಬೇಕು? ನೀವೆಲ್ಲ ಸೇರ್ಕೊಂಡು ಏನು ಮಾಡ್ತಾ ಇದ್ದೀರಾ? ಅವೆಲ್ಲ ನಿಮಗೆ ಬೇಡವಾಗಿರೋ ವಿಷಯ. ನೀವು ಇಲ್ಲಿಗೆ ಯಾಕೆ ಬಂದ್ರೆ ಅದನ್ನ ಹೇಳ್ರಿ. ಇದೊಳ್ಳೆ ಕತೆ ಆಯ್ತಲ್ಲ. ವಿಗ್ರಹ ಸಿಕ್ಕಿದೆ ಅಂತ ನಾನೇ ತಾನೇ ನಮ್ಮ ಆಳ ಹತ್ರ ಹೇಳಿ ಕಳಿಸಿದ್ದು. ನಿಮ್ಮನ್ನ ದೇವಸ್ಥಾನಕ್ಕೆ ಬರೋಕ್ಕೆ ಹೇಳು ಅಂತಲೂ ಹೇಳಿದ್ದೆ. ಅದಕ್ಕೆ ತಾನೇ ನೀವು ಇಲ್ಲಿ ಬಂದಿರೋದು. ಈಗ ನೋಡಿದ್ರೆ ನನ್ನೇ ಪ್ರಶ್ನೆ ಮಾಡ್ತಿದ್ದೀರಾ? ಅಂದ್ರೆ ಏನರ್ಥ? ಏನು ಹೇಳ್ತಾ ಇದ್ರಿ ಶಿವರುದ್ರ ಅವರೇ?
ವಿಗ್ರಹ ಸಿಕ್ತಾ? ಹೌದು ಕನಕಾಂಬರಿ ಅವರೇ, ನಾನು ನಾಳೆ ಬಂದು ನಿಮಗೆ ಹೇಳಿಲ್ವಾ ವಿಗ್ರಹ ಸಿಕ್ತು ಅಂತ, ಅದಕ್ಕೆ ವಿಗ್ರಹ ತಗೊಂಬಂದೆ. ಸೋಮ